ಹಾರ್ನಿಂಗ್ ಪ್ರೊಸೆಸ್ಗೆ ಒಳಪಡಿಸುವಂತಹ ಸಸ್ಯಗಳು 3 ಸೆಟ್ಸ್ ಆಫ್ ಲೀವ್ಸು ಹಾಗೆ 3 ಇಂಚ್ ಉದ್ದ ಇರಬೇಕು. ಇವುಗಳನ್ನ ಒಂದು ವಾರದ ಮುಂಚೆ ನೀವು ಯಾವುದೇ ಗೊಬ್ಬರಗಳನ್ನ ನೀವು ನೀಡಬಾರ್ದಾಗಿದೆ. ಇವುಗಳನ್ನ ನೀವು ಆದಷ್ಟು ಕಾಂಕ್ರೀಟ್ ರಸ್ತೆಗಳು, ಡಾಂಬರು ರಸ್ತೆಗಳು ಹಾಗೂ ಕಾಂಕ್ರೀಟ್ ಸಿಮೆಂಟ್ ಗೋಡೆಗಳ ಬಳಿ ಇರಿಸಿದಂದರೆ 10 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಜಾಸ್ತಿ ಆಗುವಂಥ ಒಂದು ಸಂಭವ ಇರ್ತದೆ. ಅದಕ್ಕೆ ನೀವು ಇವುಗಳನ್ನ ಯಾವುದಾದ್ರೂ ಮರದ ಅಡಿಗೆ ಇಡೋದು ಸೂಕ್ತವಾಗಿರ್ತದೆ. ಇನ್ನೊಂದು, ಟೆಂಪ್ರೇಚರ್ 35 ಡಿಗ್ರಿ ಸೆಲ್ಸಿಯಕ್ಕಿಂತ ಮೇಲೆ ಹೋಯಿತು ಅಂತಂದರೆ ಫಸ್ಟ್ ನೀವು ಸೂರ್ಯನ ಬೆಳಕಿಗೆ 1 ತಾಸು 2 ತಾಸು ಇಟ್ಬಿಟ್ಟು ಅದು ಯಾವ ರೀತಿಯಾಗಿ ರೆಸ್ಪಾನ್ಸ್ ಕೊಡುತ್ತೆ ಅಂತ ನೋಡಿಬಿಟ್ಟು ಮತ್ತೆ ಇದನ್ನು ಒಳಗಡೆ ತೊಗೊಂಬರ್ಬೇಕಾಗ್ತದೆ. ಅದ್ರ ಸಾಯದ ಕಂಡು ಬಂತಂದರೆ ತಕ್ಷಣ ಇವುಗಳನ್ನ ಒಳಗಡೆ ತರಬೇಕಾಗ್ತದೆ. ಈ ಒಂದು ಸಸಿಗಳು ಕಾಂಡ ತೆಳ್ಳಗಿತ್ತು ಅಂತಂದರೆ ಇವುಗಳನ್ನ ಗಾಳಿ ಬರುವ ಕಡೆ ಇಡಬೇಕಾಗ್ತದೆ. ಲೈಟಾಗಿ ಗಾಳಿ ಬೀಸೋದ್ರಿಂದ ಕಾಂಡದಲ್ಲಿ ಲಿಗ್ನಿನ್ ಅಂಶ ಒಂದು ಬಿಡುಗಡೆ ಆಗಿಬಿಟ್ಟು ಕಾಂಡ ಸದೃಢ ಆಗ್ತದೆ. ಯಾವ ಒಂದು ಕಾಂಡವು ಪಿಂಕ್ ಬಣ್ಣಕ್ಕೆ ಅಥವಾ ಗುಲಾಬಿ ಬಣ್ಣಕ್ಕೆ ಅದು ಕಾಂಡ ತಿರುಗುತ್ತೆ, ಈ ಒಂದು ಸಸಿಗಳು ನೆಡುವುದಕ್ಕೆ ಸೂಕ್ತವಾಗಿರುತ್ತೆ. ಯಾವುದೇ ಒಂದು ವ್ಯತಿರಿಕ್ತ ಪರಿಣಾಮ ಬಂದರೂ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಈ ಒಂದು ಸಸಿಗೆ ಬಂದಿದೆ ಅಂತೇಳಿ ಅದು ಸೂಚನೆ ಕೊಡುತ್ತೆ. ಇವುಗಳನ್ನ ನೀವು ಕೋಸಿನ ಗಿಡದಲ್ಲಿ, ಬದನೆ ಗಿಡದಲ್ಲಿ, ಟೊಮೊಟೊ ಗಿಡದಲ್ಲಿ ಈ ಒಂದು ಪಿಂಕ್ ಕಾಂಡವನ್ನು ನೋಡ್ಬೋದಾಗಿದೆ.